ನೋಡಿ, ವಿರೋಧ ಪಕ್ಷದ ಸದಸ್ಯರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕೇಸ್ಗಳನ್ನು ಹಾಕುವಂಥದ್ದು, ಈಗಾಗಲೇ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಇರ್ಬೋದು, ಕೇಸ್ಗಳು ದಾಖಲೆ ಮಾಡುವಂಥದ್ದು ಇರೋದು ಮಾಡಿದ್ದಾರೆ. ಈಗ ಶಾಸಕರ ಮೇಲೂ ಕೂಡ ಅವ್ರನ್ನ ಬಂಧಿಸುವಂಥದ್ದಕ್ಕೆ ಹೊರಟಿರುವಂಥದ್ದನ್ನು ಕೂಡ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನು ಪೂಂಜಾ ಅವ್ರನ್ನ ಮೇಲೆ ಮಾಡ್ತಾ ಇರೋವಂಥ ದೌರ್ಜನ್ಯ ನಿಜಕ್ಕೂ ಖಂಡನಾರ್ಹ. ಇದೇ ಥರ ಮುಂದುವರೆದ್ರೆ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಕರ್ನಾಟಕದಲ್ಲಿ ಉಳಿಯಲ್ಲ ಅನ್ನೋ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ಶಾಸಕರಿಗೆ ಅವರ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದನ್ನು ನಾನು ಖಂಡಿಸ್ತೀನಿ. ನೋಡಿ, ಎಫ್ ಐ ಆರ್ ಯಾಕಾಯಿತು ಅದನ್ನು ಕೂಡ ಒಬ್ಬ ಶಾಸಕ ಅವರ ಇತಿಮಿತಿಯೊಳಗೆ ಮಾತಾಡೋ ಅಂಥನ್ನು ಕೂಡ ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಶಾಸಕರು ಆವಾಜ್ ಹಾಕಿರೋದು ಎಷ್ಟು ಬಂದಿದೆ ಇದುವರೆಗೂ? ಹಲ್ಲೆ ಮಾಡಿರೋದು ಎಷ್ಟು ಜನ ಬಂದಿದೆ? ಮೊನ್ನೆ ಕೆಂಗೇರಿ RR ನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ 3 ಜನ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಣ್ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಪ್ಪಾಳಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ? ಕಪ್ಪಾಳಕ್ಕೆ ಹೊಡೆದಿರೋದು ಪೊಲೀಸರು ಸಬ್ ಇನ್ಸ್ಪೆಕ್ಟರ್ನ ಕಪ್ಪಾಳಕ್ಕೆ ಹೊಡೆದಿರೋದು. ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರನ್ನೇ ಅರೆಸ್ಟ್ ಮಾಡಿಲ್ಲ. ಹಾಗಾರೆ ಕಪ್ಪಾಳಕ್ಕೆ ಹೊಡೆದವ್ರನ್ನೇ ಅರೆಸ್ಟ್ ಮಾಡಿಲ್ಲ, ನೀವು ಬೈದವ್ರ ಬಗ್ಗೆ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿರಲ್ಲ. ನಿಮ್ಮದು ಇದು ಕಾಂಗ್ರೆಸ್ಸಿನ ದ್ವಿಮುಖ ನೀತಿ. ಇದನ್ನು ಖಂಡಿಸ್ತೀನಿ.